ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ ಪ್ರಾರ್ಥನೆಯಿಂದ ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಈ ಪ್ರಾರ್ಥನೆ ನಿಮ್ಮೆಲ್ಲರಿಗೂ ಸಮಾಧಾನ, ರೋಗಶಾಂತಿಗೆ ಕಾರಣವಾಗಿದೆ. ಅದರ ಕಾರಣ ಜೀವವಿರುವ ದೇವರ ಸಾನ್ನಿಧ್ಯ ಈ ಶುಶ್ರೂಷೆಯಲ್ಲಿ ಇರುವುದರಿಂದ ಪ್ರಭುವೇ, ನಿಮ್ಮ ಸಾನ್ನಿಧ್ಯಕ್ಕೆ ಸ್ತೋತ್ರ ಸಲ್ಲಿಸುತ್ತೇವೆ. ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. ಈ ವಾಕ್ಯ ಎಲ್ಲರ ಅನುಗ್ರಹಕ್ಕೆ ಕಾರಣವಾಗಲಿ. ವಾಕ್ಯ ಆಲಿಸುವವರಿಗೆ ದೇವರು ನಮ್ಮೊಂದಿಗೆ ಮಾತನಾಡುತ್ತಾರೆ ಎಂದು ಅನಿಸುತ್ತಿರುವುದು. ದೇವರ ಸಹಾಯ, ಅನುಗ್ರಹ ನಿಮ್ಮ ಜೀವನದಲ್ಲಿ ಇಳಿದು ಬರಲಿ. ಸುಜ್ಞಾನ ಗ್ರಂಥ 3ನೇ ಅಧ್ಯಾಯ 11ನೇ ವಾಕ್ಯ. ಪ್ರಿಯರೇ, ಈ ವಾಕ್ಯ ಆಲಿಸುವವರು ಅನುಗ್ರಹಿಸಲ್ಪಡುವವರು. ದೇವರು ಇವರನ್ನು ನಡೆಸುತ್ತಾರೆ. ನಮ್ಮ ಪ್ರಾರ್ಥನೆಗೆ ಉತ್ತರ ಲಭಿಸುತ್ತದೆ. ಈ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬಿಡುಗಡೆ ಹೊಂದುತ್ತದೆ. ಅನುಗ್ರಹ, ಆಶೀರ್ವಾದ ನಮ್ಮ ಜೀವನದಲ್ಲಿ ಬಂದು ಇಳಿಯುತ್ತದೆ. ವಾಕ್ಯದಲ್ಲಿ ಆಶೀರ್ವಾದ ವೃದ್ಧಿಗೊಳ್ಳುತ್ತದೆ. ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. ಜ್ಞಾನೋಪದೇಶವನ್ನು ದೃಢೀಕರಿಸುವನು ನಿರ್ಭಾಗ್ಯಸ್ಥ. ಅವನ ನಂಬಿಕೆ ವ್ಯರ್ಥ, ದುಡಿತ ದುರ್ಲಾಭ, ನಿಷ್ಪ್ರಯೋಜಕ. ಪ್ರಿಯರೇ, ಅನೇಕರ ಜೀವನ ಇಂದು ಬಾಡಿ ಹೋಗದೆ ನಿಂತಿರುವುದು ದೇವರ ವಾಕ್ಯವಾಗಿದೆ. ಜ್ಞಾನ, ವಿವೇಕ ದೇವರ ದಾನವಾಗಿದೆ. ಅದನ್ನು ಸ್ವೀಕರಿಸುವವರ ಜೀವನ ಶ್ರೇಷ್ಠವಾಗುತ್ತದೆ. ನಮ್ಮನ್ನು ದೇವರು ಅನುಗ್ರಹಿಸುತ್ತಾರೆ. ದೇವರ ವಾಕ್ಯ ಆಲಿಸುವವರ ಜೀವನದಲ್ಲಿ ದೇವರು ಅತಿ ದೊಡ್ಡ ಅನುಗ್ರಹವನ್ನು ನೀಡುತ್ತಾರೆ. ಆಮೇಲೆ ವಾಕ್ಯ ಆಲಿಸುವ ಪ್ರಿಯರೇ, ನಿಮ್ಮ ಜೀವನ ಅನುಗ್ರಹಿಸಲ್ಪಡುತ್ತದೆ. ನಮಗೆ ಪ್ರಾರ್ಥಿಸೋಣ. ಪ್ರಭುವೇ, ನಿಮ್ಮ ವಾಕ್ಯವನ್ನು ಸ್ವೀಕರಿಸಲು ಬೇಕಾದ ಅನುಗ್ರಹವನ್ನು ನಮಗೆ ನೀಡಿರಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.